ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾನು ಶುಗರ್ ಫ್ರೀ ಅಕ್ಕಿ ಪಾಯಸ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ನಾನು ಒಂದು ಪಾತ್ರೆಯಲ್ಲಿ 1 ಲೀಟರ್ ಹಾಲು ತಗೊತಾ ಇದ್ದೀನಿ. ಹಾಲನ್ನ ನಾನು ಮಧ್ಯದಲ್ಲಿ ಕೈ ಆಡಿಸ್ತಾ ಒಂದು ಕುದಿ ಬರೋ ತನಕ ಬಾಯ್ಲ್ ಮಾಡಿಸ್ಕೊತೀನಿ. ಇವಾಗ ನಾನು ಅರ್ಧ ಗಂಟೆಗಳ ಕಾಲ ನೆನೆಸಿಟ್ಟಿರೋ ಅರ್ಧ ಕಪ್ಪು ಅಕ್ಕಿನ ಇದಕ್ಕೆ ಆ್ಯಡ್ ಮಾಡ್ತೀನಿ. ನಾನಿವತ್ತು ಸೋನಾ ಮಸೂರಿ ರೈಸ್ ಬಳಸಿದ್ದೀನಿ ಇದಕ್ಕೆ, ಬಟ್ ನೀವು ಯಾವುದೇ ಅಕ್ಕಿ ಬಳಸಿದ್ರೂ ನಡೆಯುತ್ತೆ. ಇದನ್ನು ನಾನು ಲೋ ಫ್ಲೇಮಲ್ಲಿ ಮಧ್ಯ ಮಧ್ಯ ಕೈ ಆಡ್ತಾ ಅನ್ನ ಬೇಯ ತನಕ ಬೇಯಿಸ್ತೀನಿ. ಇವಾಗ ಇದಕ್ಕೆ ನಾನು ಮೈಲ್ಡಾಗಿ ಫ್ಲೇವರ್ ಆ್ಯಡ್ ಮಾಡೋಕ್ಕೆ 3 ಏಲಕ್ಕಿ ಹಾಕ್ತೀನಿ. ಇಲ್ಲಿ ನಾನು ಏಲಕ್ಕಿನ ಕುಟ್ಟಿ ಹಾಕ್ತಿಲ್ಲ, ಜಸ್ಟ್ ಅದನ್ನ ಕೈಯಲ್ಲಿ ಹಿಸುಕಿ ಹಾಕ್ತೀನಿ. ಇದರಿಂದ ಏನಾಗುತ್ತೆ ಅಂತಂದರೆ ಮೈಲ್ಡಾಗಿ ಫ್ಲೇವರ್ ಬರುತ್ತೆ ಕಾರ್ಡಮಮ್ದು. ಮುಂದಕ್ಕೆ ನಾನು ಇದನ್ನು ಫ್ಲೇವರ್ ಮಾಡೋಕ್ಕೆ ಕೇಸರಿ ಹಾಲು ಬಳಸ್ತೀನಿ. ಅದರಿಂದ ನನಗಿಲ್ಲಿ ಏಲಕ್ಕಿದು ಮೈಲ್ಡಾಗಿ ಫ್ಲೇವರ್ ಸಾಕು, ಅದರಿಂದ ಈ ಥರ ಉಪಯೋಗಿಸ್ತಾ ಇದ್ದೀನಿ. ಇವಾಗ ಅನ್ನ ಬೆಂದಿದೆ. ಇದಕ್ಕೆ ನಾನು 30 ನಿಮಿಷಗಳ ಕಾಲ ನೆನೆಸಿಟ್ಟಿರೋ ಕೇಸರಿ ಹಾಲನ್ನ ಹಾಕ್ತೀನಿ ಇದಕ್ಕೆ. ನೀವು ಕೇಸರಿ ಹಾಲು ಬಳಸೋಕೆ ಇಷ್ಟ ಇಲ್ಲ ಅಂತ ಅಂದರೆ ನಾನು ಯಾವಾಗ ಏಲಕ್ಕಿ ಹಾಕಿದೆ ಆವಾಗ ನೀವು ಏಲಕ್ಕಿ ಪುಡಿ ಹಾಕ್ಬೋದು. ಏಲಕ್ಕಿ ಪುಡಿ ಸ್ವಲ್ಪ ಜಾಸ್ತಿ ಫ್ಲೇವರ್ ಕೊಡುತ್ತೆ, ಸೊ ಅದೇ ಫ್ಲೇವರ್ ಸಾಕಾಗುತ್ತೆ, ಮತ್ತು ಬೇರೆ ಏನು ಬೇಕಾಗಲ್ಲ. ಇವಾಗ ನಾನು ಸ್ವೀಟ್ನರ್ ಆಗಿ ಇಲ್ಲಿ ಮಾಂಗ್ ಫ್ರೂಟ್ ಸ್ವೀಟ್ನರ್ನ ಯೂಸ್ ಮಾಡ್ತಾ ಇದ್ದೀನಿ. ಈ ಸ್ವೀಟ್ನರು ಒಂದು ಫ್ರೂಟ್ ಬೇಸ್ಡ್ ಸ್ವೀಟ್ನರ್ ಆಗಿರುತ್ತೆ. ಮಾಂಗ್ ಫ್ರೂಟ್ ಅನ್ನೋ ಫ್ರೂಟಿಂದ ಮಾಡ್ತಾರೆ ಈ ಸ್ವೀಟ್ನರ್ನ. ಇದನ್ನ ಚೈನಾದಲ್ಲಿ ಯಥೇಚ್ಛವಾಗಿ ಬೆಳೀತಾರೆ, ಈ ಮಾಂಗ್ ಫ್ರೂಟ್ ಅನ್ನೋ ಫ್ರೂಟ್ನ. ಈ ಸ್ವೀಟ್ನರ್ದು ಏನು ಬೆನಿಫಿಟ್ಸ್ ಅಂತ ಅಂದರೆ ಇದರಲ್ಲಿ ಕ್ಯಾಲರಿ ಇರಲ್ಲ, ಮತ್ತು ಇದು ಸಕ್ಕರೆಗಿಂತ ಜಾಸ್ತಿ ಸ್ವೀಟ್ ಇರುತ್ತೆ, ಮತ್ತು ಇದು ಬ್ಲಡ್ ಶುಗರ್ ಜಾಸ್ತಿ ಮಾಡಲ್ಲ. ಅದರಿಂದ ಡಯಾಬಿಟಿಕ್ ಪೇಷಂಟ್ಸು ಮತ್ತು ವೆಯ್ಟ್ ಲಾಸ್ ಮಾಡೋರಿಗೆ ಇದು ತುಂಬ ಹೆಲ್ಪ್ ಆಗುತ್ತೆ. ನೀವು ಮಾಂಗ್ ಫ್ರೂಟ್ ಸ್ವೀಟ್ನರ್ ಸಿಗಲಿಲ್ಲ ಅಂದರೆ ಇದ್ರ ಬದಲಾಗಿ ಸ್ಟೀವಿಯಾ ಸ್ವೀಟ್ನರ್ ಆದರೂ ಯೂಸ್ ಮಾಡ್ಬೋದು. ಈ ಸ್ಟೀವಿಯಾ ಅನ್ನೋ ಸ್ವೀಟ್ನರು ಒಂದು ಪ್ಲ್ಯಾಂಟ್ ಬೇಸ್ಡ್ ಸ್ವೀಟ್ನರ್ ಆಗಿರುತ್ತೆ, ಒಂದು ಸಸ್ಯದಿಂದ ಬರುತ್ತೆ ಇದು ಸ್ವೀಟ್ನರು. ಇದು ಕೂಡ ಸೇಮ್ ಮಾಂಗ್ ಫ್ರೂಟ್ ಸ್ವೀಟ್ನರ್ ಥರನೇ ಕ್ಯಾಲರಿ ಫ್ರೀ ಮತ್ತು ಶುಗರ್ ಫ್ರೀ ಇರುತ್ತೆ. ಅದರಿಂದ ನಾನಿವತ್ತು ಮಾಂಗ್ ಫ್ರೂಟ್ ಸ್ವೀಟ್ನರ್ ಯೂಸ್ ಮಾಡಿದ್ದೀನಿ. ಇದು ಒಂದು ಕುದಿ ಬಂದಮೇಲೆ ನಾನು ಆಫ್ ಮಾಡ್ಕೊಂಡಿದ್ದೀನಿ ಫ್ಲೇಮ್ನ. ಇದನ್ನು ನೀವು ವಾರ್ಮ್ ಆಗಿ ಪಾಯಸ ಥರ ಆದರೂ ಸರ್ವ್ ಮಾಡ್ಬೋದು, ಅಥವಾ ರೆಫ್ರಿಜರೇಟರಲ್ಲಿ ಇಟ್ಟರೆ 4 ಅವರ್ಸು ಇದು ಚಿಲ್ಡಾಗಿ ಸ್ವಲ್ಪ ಗಟ್ಟಿಯಾಗುತ್ತೆ, ಪುಡಿಂಗ್ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಅದರಿಂದ ಪುಡಿಂಗ್ ಥರನೂ ಸರ್ವ್ ಮಾಡ್ಬೋದು. ನಿಮ್ಮ ಲೈಕ್ಸ್ ತಕ್ಕನಂಗೆ ಸರ್ವ್ ಮಾಡ್ಬೋದು. ಒಂದು ಸತಿ ಟ್ರೈ ಮಾಡಿ ನೋಡಿ, ಮತ್ತು ಹೇಗನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.